ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೋಗ್ತಿದ್ದೀವಿ ಅಂತ ನೋಡಿ. ಇವನ ಹೆಸರು ದರ್ಶನ್ ಅಂತ, ನನ್ನ ಕಸಿನ್ ಇವನು. ಆ್ಯಂಡ್ ಇವನು ಚತುರ್ ಅಂತ, ಶಿವಮೊಗ್ಗದವನು. ನಾವು ಹೋಗ್ತಿರೋದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಿದ್ದೀವಿ. ಸೊ ನಾವು ಟ್ರೈನಲ್ಲಿ ಹೋಗ್ತಿದ್ದೀವಿ. ಡೈರೆಕ್ಟ್ ಟ್ರೈನ್ ಸಿಗಲಿಲ್ಲ ನಮಗೆ, ಡೈರೆಕ್ಟ್ ಕಾಶಿಗೆ. ಸೊ ಡೆಲ್ಲಿಗೆ ಹೋಗ್ಬಿಟ್ಟು ಡೆಲ್ಲಿಯಿಂದ ಆಮೇಲೆ ಕಾಶಿಗೆ ಹೋಗ್ತಾ ಇದ್ದೀವಿ. ಸೊ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಹೋಗಬೇಕು. ಸೊ ಕ್ಯಾಬಿಗೆ ಕಾಯ್ತಾ ಇದ್ದೀವಿ. ಸೊ ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ, ಯಶವಂತಪುರ ರೈಲ್ವೆ ಸ್ಟೇಷನ್. ಟ್ರೈನ್ ಇರೋದು 3 ಗಂಟೆಗೆ, ನಾವು 1:15 ರೀಚ್ ಆಗಿದ್ದೀವಿ. ಸೊ ವೇಟ್ ಮಾಡಬೇಕು. ಸೊ ಇವಾಗ ಪ್ಲ್ಯಾಟ್ಫಾರ್ಮ್ 6ಅಲ್ಲಿದ್ದೀವಿ. ಇಲ್ಲಿ 3 ಗಂಟೆಗೆ ಟ್ರೈನ್ ಹತ್ತಿದ್ರೆ 2 ದಿನ ಬಿಟ್ಬಿಟ್ಟು, ಅಂದರೆ ನಾಳೆ ನಾಡಿದ್ದು ಮಧ್ಯಾಹ್ನ 12 ಗಂಟೆಗೆ ಡೆಲ್ಲಿ ರೀಚ್ ಆಗ್ತೀವಿ. ಅಲ್ಲೊಂದು 2-3 ಪ್ಲೇಸ್ ನೋಡ್ಕೊಂಡ್ಬಿಟ್ಟು ರಾತ್ರಿ 8 ಗಂಟೆಯಲ್ಲಿ ಮತ್ತೆ ವಾರಣಾಸಿ ಟ್ರೈನ್ ಹತ್ತುತ್ತೀವಿ. ಸೊ ಟ್ರೈನ್ ಬಂದಮೇಲೆ ತೋರಿಸ್ತೀನಿ ನಮ್ಮ ಸೀಟು ಯಾವುದು ಅಂತ. ಸೊ ಟ್ರೈನಲ್ಲಿ ಇದ್ದೀವಿ ಇವಾಗ. ಟ್ರೈನ್ ಇವಾಗ ಬಿಟ್ಟಿದೆ. ಇದು ನಮ್ಮ ಸೀಟ್, ಇದು ನನ್ನ ಸೀಟು, ಇದು ಚತ್ತೂರ್ ಅವ್ರ ಸೀಟು. ದರ್ಶನ್ ಅವ್ರದ್ದು ತುಂಬಾ ಮುಂದೆ ಇದೆ ಸೀಟು. ಇವರೇ ನಮ್ಮ ಚತುರ್ ಅವರ ಫ್ರೆಂಡು ಅನುಜ್ ಅಂತ. ಏನ್ ತಂದಿದ್ಯಾ ಅನುಜ್? 8 hours later. ಜಸ್ಟ್ ಇವಾಗ ಪುಣೆ ರೀಚ್ ಆದ್ವಿ. ತಿಂಡಿಗೋಸ್ಕರ ಹೋಗ್ತಾ ಇದೀವಿ. ಟ್ರೈನಲ್ಲಿ ಚೆನ್ನಾಗಿ ಸಿಗಲ್ಲ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಅಲ್ಲೇ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 9:05 ಆಗಿದೆ. ಇಡ್ಲಿ ಕರ್ಸ್ಕೊತಾ ಇದೀವಿ. Five hours later. ಇವಾಗ ಇದು ಯಾವುದೋ ಸ್ಟಾಪಲ್ಲಿ ಇದ್ದೀವಿ, ಗೊತ್ತಿಲ್ಲ. ಒಳ್ಳೆ ನಿದ್ದೆ ಆಯಿತು. ಇವಾಗ ಊಟಕ್ಕೆ ತರಿಸ್ಕೊಂಡಿದ್ದೀವಿ ಮಸಾಲ ರೈಸು. ಮಸಾಲ ರೈಸ್, ಪಾಪಡ್ ತರಿಸ್ಕೊಂಡಿದ್ದೀವಿ. ತಿಂದು ನೋಡ್ಬೇಕು ಹೆಂಗಿದೆ ಅಂತ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಊಟ. ಭಾಳ ಚೆನ್ನಾಗಿದೆ. ಬಂದಾಗ ತಿನ್ನಬೇಕು. ಚೆನ್ನಾಗಿದೆ, ಪರವಾಗಿಲ್ಲ. 5 minutes later. ಇವಾಗ ಡೆಲ್ಲಿಗೆ ಎಷ್ಟೊತ್ತಿಗೆ ಹೋಗ್ತೀವಿ? ನಾಳೆ 6 ಗಂಟೆಗೆ. 6 ಬೆಳಗ್ಗೆ 12 ಗಂಟೆ ತಾನೆ ಮಧ್ಯಾಹ್ನ? ಅದು ಚೇಂಜ್ ಆಗಿದೆ ಟೈಮ್. ಬೆಳಗ್ಗೆ 6 ಗಂಟೆ. ಓಕೆ, ಬೆಳಗ್ಗೆ 6 ಗಂಟೆಗೆ ಹೋಗ್ತೀವಿ. ಅಲ್ಲಿಂದ ಈಗ ಬೆಳಗ್ಗೆ 6 ಗಂಟೆಗೆ ಹೋದರೆ ನೆಕ್ಸ್ಟು ನಮಗೆ ವಾರಣಾಸಿ ಟ್ರೈನ್ 8 ಗಂಟೆಗಿದೆ ರಾತ್ರಿ. ಸೊ ಅಲ್ಲೇ ರೂಮ್ ಮಾಡೋಣ ಅಂತ ಅನ್ಕೊತಿದ್ದೀವಿ. ರೂಮ್ ಮಾಡಿ ಸ್ವಲ್ಪ ಸ್ನಾನ ಗೀನ ಮಾಡ್ಕೊಂಡು ಅದಾದಮೇಲೆ ಲೋಟಸ್ ಟೆಂಪಲ್ಲು, ಮತ್ತೆಲ್ಲ ಇಂಡಿಯಾ ಗೇಟ್ ಲೋಟಸ್ ಟೆಂಪಲ್, ಲೋಟಸ್ ಟೆಂಪಲ್ಲು, ಇಸ್ಕಾನು, ಆಮೇಲೆ ಇಂಡಿಯಾ ಗೇಟ್ ಅದನ್ನು ಮುಗಿಸ್ಕೊಂಡು ಇವಾಗ ನಾವು ಹೋಗೋದು ರೈಲ್ವೆ ಸ್ಟೇಷನ್ ಯಾವ್ದು ಹೇಳೋದು? ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ನಾವು. ನಿಜಾಮುದ್ದೀನಿಂದ ನೆಕ್ಸ್ಟ್ ನಾವು ವಾರಣಾಸಿಗೆ ಹತ್ತೋದು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ. ಸೊ ಅಲ್ಲಿಗೆ ಹೋಗ್ಬೇಕು. ರೂಮು ಒಂದು 3 hours ತಗೋಬೇಕು. 3 hours ತಗೊಂಡು ಸ್ನಾನ ಗೀನ ಮಾಡ್ಕೊಂಡು ಚೆಕ್ಔಟ್ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ ಹೇಳೋಕ್ಕೆ. ನೈಟ್ 8 o'clock ವಾರಣಾಸಿ. ನೈಟ್ 8 o'clock ವಾರಣಾಸಿ. ನೆಕ್ಸ್ಟ್ ಬೆಳಗ್ಗೆ 6 ಗಂಟೆಗೆ ಅಲ್ಲಿರ್ತೀವಿ. ಅಲ್ಲಿ ಎಲ್ಲಿ ಉಳ್ಕೊಂತೀವಿ ಅಂತ ನಾನು ಅಲ್ಲಿ ತಿಳಿಸ್ತೀನಿ ನಾನು. ಸೊ ಟ್ರೈನ್ ಜರ್ನಿ ಹೆಂಗೆ ಅನಿಸ್ತೈತೆ ಹೇಳು? ತುಂಬ ಕಷ್ಟ ಇದೆ. ಒಂದು ದಿವಸ ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಕಷ್ಟ ಇದೆ ಸ್ವಲ್ಪ.
ಟ್ರೈನ್ ಜರ್ನಿ ತುಂಬ ಚೆನ್ನಾಗೈತೆ ಅನಿಸ್ತೈತೆ. ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ. ಮಹಾರಾಷ್ಟ್ರನೇ ಬಿಡ್ತಿಲ್ಲ ನಾವು. ಬೆಳಗ್ಗೆ ಎಂಟರ್ ಆದವರು ಇನ್ನೂ ಎಕ್ಸಿಟ್ ಆಗಿಲ್ಲ ಮಹಾರಾಷ್ಟ್ರದಲ್ಲಿ ತುಂಬ ಬಿಸಿಲಿದೆ. ಬೆಂಗಳೂರಲ್ಲೂ ಇಲ್ಲ ಅಷ್ಟು ಬಿಸಿಲಿದೆ. ಹಾಂ, ಅಷ್ಟೇ ಬೇರೇನಿಲ್ಲ. ರಾತ್ರಿ ಊಟ ಟೈಮಲ್ಲಿ ಮತ್ತೆ ಹೇಳ್ತೀನಿ ಏನು ತಿಂತೀವಿ ಅಂತ. ಅಷ್ಟೇ ಗೈಸ್. ರಾತ್ರಿ ಊಟದ್ದು ಹೇಳ್ಬಿಟ್ರೆ ಮತ್ತೆ ಮಲ್ಗೆದ್ದು ಸ್ವಲ್ಪ ಹೊತ್ತು ನಾಳೆ ಡೆಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಾಳೆಯಿಂದ ಆ್ಯಕ್ಚುಯಲ್ ವ್ಲಾಗ್. ಇವತ್ತೇನು ಬರೀ ಜರ್ನಿ, ಏನೂ ಇಲ್ಲ. ತಿನ್ನೋದು ಬಿಟ್ಟು ಏನೂ ತೋರ್ಸೋಕ್ಕಾಯ್ತಿಲ್ಲ. ಅಷ್ಟೇ ಗೈಸ್. ಟ್ರೈನಲ್ಲಿ ಹೋಗಿ ಸಾಕಾಗ್ಬಿಟ್ಟಿದೆ. Hours later. ನೈಟ್ ಊಟ ಇಲ್ಲೇ ಟ್ರೈನಲ್ಲಿ ತಗೊಂಡಿದ್ದೀವಿ. ವೆಜ್ ಬಿರಿಯಾನಿ ತಗೊಂಡಿದ್ದೀವಿ. ಓಪನ್ ಮಾಡ, ಹೋಗಿಲ್ಲ ಇನ್ನು. ಪೇಮೆಂಟ್ ಮಾಡಿದೀವಿ, ಹೋಗ್ತಿಲ್ಲ ಅದು. ಅವನು ಹಂಗೆ ಹೋದ. ಓಪನ್ ಮಾಡ. ಸೊ ಇವಾಗ ಚೆಕ್ ಮಾಡಿಕೊಂಡು ಅಣ್ಣವರು ಬಂದಿದ್ದಾರೆ ವಾಪಸ್ಸು. ದುಡ್ಡು ಬಂದಿಲ್ಲ ಅಂತ. ಚತುರ್ ಅವ್ರು ಹೇಳ್ತಿದ್ದಾರೆ ನೆಟ್ವರ್ಕ್ ಇಶ್ಯೂ ಆಗಿತ್ತು ಅಂತ. ನಾವೇನು ಸ್ಕ್ಯಾಮ್ ಮಾಡಬೇಕು ಅಂತಿರ್ಲಿಲ್ಲ, ನೆಟ್ವರ್ಕ್ ಇಶ್ಯೂ ಆಗಿತ್ತು ಅಷ್ಟೇ. ಅವ್ನು ಚೆಕ್ ಮಾಡ್ಕೊಂಡು ಈಗ ಬಂದಿದ್ದಾನೆ. ಆಗ್ತೀವಿ. 8 hours later. ಸೊ ಗುಡ್ ಮಾರ್ನಿಂಗ್. ಒಂದು 300 ಕಿಲೋಮೀಟರ್ಸ್ ಅವೇ ಇದ್ದೀವಿ ನಾ ಡೆಲ್ಲಿಯಿಂದ. ಇನ್ನೊಂದು 3 to 4 hours ಆಗುತ್ತೆ. ಫುಲ್ಲು ಚಳಿ ಇದೆ. 4 to 5 degrees ಅಲ್ಲಿ ಇದೀವಿ ಈಗ. ನೋಡಿ ಹಿಂಗಿದೆ, ಫುಲ್ ಮುಚ್ಕೊಂಡ್ಬಿಟ್ಟೈತೆ. ಬಾಯಲ್ಲೆಲ್ಲ ಹೊಗೆ ಬರ್ತೈತೆ. ಹೊಗೆ ಬಿಡ, ಕಾಣಿಸ್ತಿಲ್ಲ. ಚತುರವ್ರು ಫುಲ್ ಮಲ್ಗ್ಬಿಟ್ಟಿದ್ದಾರೆ. 2 ಬೆಡ್ಶೀಟ್ ಹಾಕೊಂಡು ಮಲಗಿದ್ದಾರೆ. ಬೆಂಗಳೂರೇ ಹಿಂಗ ಅನ್ಕೊಂಡಿದ್ದೆ. ಬೆಂಗಳೂರು ಇನ್ನು ಡಬಲ್ ಇದೆ ಇಲ್ಲಿ. ಡೆಲ್ಲಿಲಿ ಇನ್ನೂ ಜಾಸ್ತಿ ಇದೆ. ಹೆಂಗಿದೆ ಚಳಿ ದರ್ಶನ್ ಅವ್ರೆ? ಬಹಳ ಬಹಳ ಚಳಿ ಇದೆ. ಇದು ಒಂಥರ ಚೆನ್ನಾಗಿದೆ. ಚೆನ್ನಾಗ್ ಅನಿಸ್ತೈತೆ ನಿನಗಿದು? ಒಂಥರ ಚೆನ್ನಾಗ್ ಅನಿಸ್ತೈತೆ. ನೀನ್ ದಾವಣಗೆರೆಯಲ್ಲಿ ಒಂದು 14-15 ಡಿಗ್ರಿ ನೋಡ್ದ ನಿನ್ ದಾವಣಗೆರೆಯಲ್ಲಿ. ಇಲ್ಲಿ ಹೆಂಗ ಅನಿಸ್ತೈತೆ? ಇಲ್ಲಿ ಬಹಳ ಚಳಿ ಅನಿಸ್ತಾ ಇದೆ. ಬಹಳ ಆಗ್ತಿಲ್ಲ, ತುಂಬಾ ಚಳಿ ಐತೆ. ಟೈಮ್ ಎಷ್ಟೀಗ? 6:45 ಆಗಿದೆ. ಟೀ ಕುಡಿದ್ವಿ, ಏನ್ ಮಾಡಿದ್ವಿ, ಏನಂದ್ರೂ ಚಳಿ ಕಮ್ಮಿ ಆಗ್ತಿಲ್ಲ. ಸೊ ಡೆಲ್ಲಿ ರೀಚ್ ಆದ್ಮೇಲೆ ತೋರಿಸ್ತೀನಿ ನಿಮಗೆ. ಡೆಲ್ಲಿಲಿ ಇನ್ನೂ ಜಾಸ್ತಿ ಇದೆ ಚಳಿ. Many hours later. ಸೊ ಫೈನಲಿ ಡೆಲ್ಲಿ ರೀಚ್ ಆಗಿದ್ದೀವಿ. ಕಂಟಿನ್ಯೂಸ್ 47 hours ಜರ್ನಿ ಮಾಡಿ ರೀಚ್ ಆಗಿದ್ದೀವಿ ಡೆಲ್ಲಿ. ಬಾ
ಏನ್ ಅನ್ಸ್ತಿದೆ ಚತುರ್ ಅವ್ರೆ? ಅವ್ನ್ ಡ್ರೈವರ್ ಸಿಗ್ಬೇಕಿತ್ತು ಕೈಗೆ, ಮಿಸ್ ಆಗಿದ್ದಾನೆ. ಏನ್ ಹೇಳ್ತೀರಾ ದರ್ಶನ್? ನಿಜವಾಗ್ಲೂ ನನ್ ಕೈಗೆ ಡ್ರೈವರ್ ಸಿಕ್ಕಿದ್ರೆ ಹುಚ್ಚನಾಗಿ ಹೊಡೆದಂಗ್ ಹೊಡಿತಿದ್ದೆ ಅವನ್ನ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. 12 ಗಂಟೆಗೆ ಬರ್ಬೇಕಾಗಿರೋದು 2 ಗಂಟೆಗೆ ಬಂದಿದ್ದಾನೆ. ನಾವು ಏನೇನೋ ಪ್ಲಾನ್ ಹಾಕಿದ್ವಿ, ಪ್ಲಾನ್ ಎಲ್ಲ ಈಗ ಚೇಂಜ್ ಮಾಡಿದೀವಿ. ಇವಾಗೊಂದು ಹೋಟೆಲ್ ರೂಮ್ ನೋಡ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಎಲ್ಲಿಗೆ ಹೋಗ್ಬೇಕು ನೋಡ್ಬೇಕು. ಹೋಟೆಲ್ ರೂಮಿಗೆ ಹೋಗ್ಬಿಟ್ಟು ಹೇಳ್ತೀನಿ ನಾನು ನಿಮಗೆ ಎಲ್ಲಿಗೆ ಹೋಗ್ತೀವಿ ಅಂತ.